ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಇಲ್ಲಿ ತನಕ ನಾವು ರೋಲ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ನೋಡಿದ್ವಿ. ಲೆಟ್ ಅಸ್ ಸಿ ದ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ದೇರ್ ಆರ್ ಟೂ ಬೇಸಿಕ್ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್, ಎಕನಾಮಿಕ್ ಫಂಕ್ಷನ್ ಮತ್ತು ಫೈನಾನ್ಷಿಯಲ್ ಫಂಕ್ಷನ್. ಇದೇನು ಕೆಲಸ ಮಾಡುತ್ತೆ, ಎಕನಾಮಿಕ್ ಪಾರ್ಟ್ ಆಫ್ ವ್ಯೂ ನೋಡಿದಾಗ ಮತ್ತು ಫೈನಾನ್ಷಿಯಲ್ ಪಾರ್ಟ್ ಆಫ್ ವ್ಯೂ ನೋಡಿದಾಗ ಫೈನಾನ್ಷಿಯಲ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ನೋಡ್ಬೋದು. ದಿಸ್ ಫಂಕ್ಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಯೂಶ್ವಲ್ ಆಗಿ 6 ಮಾರ್ಕ್ಸ್ಗೆ ಕೇಳ್ತಾರೆ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂತ 6 ಮಾರ್ಕ್ಸ್ಗೆ ಕೇಳಬಹುದು. ಓಕೆ, ಲೆಟ್ ಅಸ್ ಸಿ ದ ಫಸ್ಟ್ function, that is economic function of the financial market. First one is it facilitates the transfer of real economic resources from lenders to ultimate borrowers in financial system. ನಾನು ಇದನ್ನು ಮೊದಲೇ ಹೇಳಿದೆ, ಈ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಲೆಂಡರ್ಸು ಬಾರೋವರ್ಸು ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅವರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾರೆ. ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಲ್ಲಿ ಯಾರು ಸರ್ಪ್ಲಸ್ ಆಗಿರುತ್ತೆ ಅವರು ಅಮೌಂಟ್ನ ಡೆಪಾಸಿಟ್ ಮಾಡಿರ್ತಾರೆ. ಆ ಅಮೌಂಟ್ನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಿಂದ ಸಿಗುತ್ತೆ. ಅದರ್ವೈಸ್ ದೇರ್ ಇಸ್ ಆಲ್ಸೋ ವಿ ಹ್ಯಾವ್ ಫೈನಾನ್ಷಿಯಲ್ ಅದರ್ ಇನ್ಸ್ಟಿಟ್ಯೂಟ್ಸ್ ವೇರ್ ದೀಸ್ ಸರ್ಪ್ಲಸ್ ಇರೋಂಥ ಜನಗಳು ಅವರ ತಮ್ಮ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ ಇನ್ವೆಸ್ಟ್ಮೆಂಟ್ ಮಾಡೋ ಟೈಮಲ್ಲಿ ಈ ಬಾರೋವರ್ಸ್ ಏನು ಮಾಡ್ತಾರೆ, ಯಾರ ಹತ್ರ ದುಡ್ಡಿರುತ್ತೆ ಅವ್ರ ಹತ್ರ ಬಾರೋ ಮಾಡ್ತಾರೆ. ಅದು ನಾವು ಸೀಡ್ ಇನ್ವೆಸ್ಟ್ಮೆಂಟ್ ಅನ್ನೋದು, ಬೇರೆ ಬೇರೆ ಥರ ಹೆಸರು ವೆಂಚರ್ ಕ್ಯಾಪಿಟಲ್ ಅಥವಾ ಏಂಜಲ್ ಕ್ಯಾಪಿಟಲಿಸ್ಟ್ ಈ ಥರದ್ದೆಲ್ಲ ಹೇಳ್ಬೋದು. ದೋಸ್ ಆರ್ ಆಲ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್. ಓಕೆ, ನೆಕ್ಸ್ಟ್ ವಿಲ್ ಸಿ ದ ಎಕನಾಮಿಕ್ ಫಂಕ್ಷನ್ ಏನು ಅಂದರೆ, ಲೆಂಡರ್ಸ್ ಆರ್ನ್ ಇಂಟ್ರೆಸ್ಟ್ ಆರ್ ಡಿವಿಡೆಂಟ್ ಆನ್ ದೇರ್ ಸರ್ಪ್ಲಸ್ ಇನ್ವಿಸಿಬಲ್ ಫಂಡ್ಸ್, thereby increasing their earnings and as a result enhancing national income of the country. So I have given examples like these investors who has a surplus money. Now they want to surplus money, they want to invest. So what they'll do, they'll invest or they will give the loan to the needy people. ಸೊ ಇಲ್ಲೇನಾಗುತ್ತೆ, ಏನು ಅಮೌಂಟ್ ಅವರು ಲೋನ್ ಆಗಿ ಅಥವಾ ಇನ್ವೆಸ್ಟ್ಮೆಂಟ್ ರೀತಿ ಕೊಟ್ಟಿರ್ತಾರೆ, ದೇ ವಿಲ್ ಬಿ ಅರ್ನಿಂಗ್ ಇಂಟ್ರೆಸ್ಟ್ ಔಟ್ ಆಫ್ ಇಟ್, ದೇ ವಿಲ್ ಬಿ ಅರ್ನಿಂಗ್ ಡಿವಿಡೆಂಡ್ ಔಟ್ ಆಫ್ ಇಟ್. ಆ ಡಿವಿಡೆಂಡ್ ಅಥವಾ ಇಂಟ್ರೆಸ್ಟ್ ಏನು ಅವ್ರಿಗೆ ಸಿಗುತ್ತೆ, ಇಟ್ ಈಸ್ ದ ಇನ್ಕಮ್ ಫಾರ್ ದೆಮ್, ಅರ್ನಿಂಗ್ ಫಾರ್ ದೆಮ್. ಸೊ ಆ ಅರ್ನಿಂಗ್ಗೆ ವಿ ಹ್ಯಾವ್ ಟು ಗಿವ್ ದ ಟ್ಯಾಕ್ಸ್ ಇಫ್ ವಿ ಹ್ಯಾವ್ ಅರ್ನ್ಡ್ ಮನಿ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಅಂತ ನಾವೇನು ಕಟ್ಟಿದ್ದೀವಿ, ಆ ಇನ್ಕಮ್ ಟ್ಯಾಕ್ಸಲ್ಲಿ ಅರ್ನಿಂಗ್ಸು ಡಿವಿಡೆಂಡ್ಸ್ ಎಲ್ಲ ಬರುತ್ತೆ. ಅದನ್ನು ನಾವು we have to pay to the income tax department. Whatever the income tax received by the country, that will be helpful for the development of the country. So in the indirect way we are enhancing the national economy as a lender. In the same way borrower, next borrower idu nodona, borrowers will have to use borrowed fund productively if invested in new assets, hence increasing their income, spending and standard of living. ಬಾರೋರು ಏನು ದುಡ್ಡನ್ನು ರಿಸೀವ್ ಮಾಡ್ತಾರೆ ಅದನ್ನು ಪ್ರೊಡಕ್ಟಿವ್ ವೇನಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಲ್ಲ, ಸುಮ್ಮನೆ ಏನೋ ಬಾರೋ ಮಾಡಿಬಿಟ್ಟು ಅದನ್ನು ವಿ ಆರ್ ಯೂಸಿಂಗ್ ಫಾರ್ ದ ಪಾರ್ಟೀಸ್, ವಿ ಆರ್ ಯೂಸಿಂಗ್ ಫಾರ್ ಸ್ಪೆಂಡಿಂಗ್ ಮನಿ ಫಾರ್ ದ ಫಂಕ್ಷನ್ಸ್ ಅಂದರೆ ವಿ ಆರ್ ನಾಟ್ ಯೂಸಿಂಗ್ ಫಾರ್ ದ ಪ್ರೊಡಕ್ಟಿವ್ ಪರ್ಪಸ್. ಅದೇ ಒಬ್ಬ ವೈಸ್ ಬಾರೋವರ್ ಏನು ಮಾಡ್ತಾ ಇದ್ದಾನೆ, ಆ ದುಡ್ಡನ್ನು ತೊಗೊಂಡು ಅವ್ನ ಬಿಸ್ನೆಸ್ಗೆ ಹಾಕ್ತಿದ್ದಾನೆ ಅಥವಾ ಅವ್ನ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತಿದ್ದಾನೆ. ಇನ್ ಟರ್ನ್ ಹೀ ಈಸ್ ಗೆಟಿಂಗ್ ದ ಇನ್ಕಮ್ ಔಟ್ ಆಫ್ ಇಟ್. ಸೊ ಅಲ್ಲಿಂದ ಅವನಿಗೆ ಇನ್ಕಮ್ ಬರ್ತಾ ಇದೆ. ಸೊ ವಾಟ್ ಎವರ್ ದ ಅಮೌಂಟ್ ಹೀ ಈಸ್ ಗೆಟಿಂಗ್ ಔಟ್ ಆಫ್ ಇಟ್, ಹಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವಿಲ್ ಬಿ ಹೈ. ಅವನ ಇನ್ಕಮಿಂದ ಅವನು ಟ್ಯಾಕ್ಸ್ ಪೇ ಮಾಡ್ತಾನೆ. ಆ ಟ್ಯಾಕ್ಸಿಂದ ಅಗೇನ್ ಇಟ್ ಎನ್ಹಾನ್ಸಸ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಒನ್, by facilitating transfer of real resources, it serves the economy and finally the welfare of general public in the country. See, this financial market actually facilitate the transfer of real resources. The money is the resource here. They will transfer it to the needy, to the surplus, to the investment. All these things they will transfer. ಆ ಟ್ರಾನ್ಸ್ಫರ್ ಮಾಡ್ತಿದ್ದಂಗೆ ಒಬ್ರದ್ದು ಲೈಫ್
ಬೆಟರ್ ಆಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೈ ಆಗುತ್ತೆ, ಒಬ್ಬರಿಗೆ ಎಕ್ಸ್ಟ್ರಾ ಇನ್ಕಮ್ ಆಗುತ್ತೆ, ದೇ ವಿಲ್ ಬಿ ಅರ್ನಿಂಗ್ ಮೋರ್ ಔಟ್ ಆಫ್ ಇಟ್. The income what they are getting or the capital what they are getting they'll be using for the productive purpose. ಅಲ್ಲಿಂದ ಅವರು ಒಂದಷ್ಟು ಜನಕ್ಕೆ ಕೆಲಸ ಕೊಡ್ಬೋದು, ಆ ಜನಗಳು ದುಡ್ಡು ಅರ್ನ್ ಮಾಡ್ಬೋದು. ಸೊ it is basically welfare of the public we are using this financial market. Next one is, it provides a channel through which new savings flow into capital market, which facilitates smooth capital formation in the economy. ಫಿನಾನ್ಷಿಯಲ್ ಮಾರ್ಕೆಟ್ ಇರೋದ್ರಿಂದ, ಈ ಥರ ಚಾನಲ್ ಇರೋದ್ರಿಂದ ಜನಗಳು ವಿತ್ ದ ಸೇವಿಂಗ್ಸ್ ದೇ ವಿಲ್ ಕಮ್ ಆ್ಯಂಡ್ ಇನ್ವೆಸ್ಟ್. ಶೇರ್ ಮಾರ್ಕೆಟ್ ಇರ್ಬೋದು, ಆರ್ ಡಿಬೆಂಚರ್ ಮಾರ್ಕೆಟ್ಸ್ ಇರ್ಬೋದು, ಅಥವಾ ಇನ್ವೆಸ್ಟಿಂಗ್ ಇರ್ಬೋದು, ಬಾರೋಯಿಂಗ್ ಇರ್ಬೋದು, ಲೆಂಡಿಂಗ್ ಇರ್ಬೋದು. ಆ ಥರ ಒಂದು ಚಾನಲ್ ಇರೋದ್ರಿಂದನೇ ಪೀಪಲ್ ವಿತ್ ದ ಸೇವಿಂಗ್ಸ್ ದೇ ವಿಲ್ ಕಮ್ ಆ್ಯಂಡ್ ಡೆಪಾಸಿಟ್ಸ್ ಇನ್ ದ ಇನ್ಸ್ಟಿಟ್ಯೂಟ್ಸ್. ಆ ಡೆಪಾಸಿಟ್ಸಿಂದ ಇಟ್ ಈಸ್ ಅ ಫಾರ್ಮೇಷನ್ ಆಫ್ ಕ್ಯಾಪಿಟಲ್ ಇನ್ ದ ಎಕಾನಮಿ. ಇಟ್ಸ್ ಅ ಸ್ಮೂತ್ ಆ್ಯಕ್ಟಿವಿಟಿ, ಸ್ಮೂತ್ ಫ್ಲೋ ಆಗಿ ನಡೀತಾ ಇರುತ್ತೆ. Next one is, interaction of buyers and sellers in the financial market help in price discovery of financial assets. ನಾ ಹೇಳಿದೆ ಈಕ್ವಿಟಿ ಶೇರ್ಸ್ ಅದರದ್ದು ಒಂದು ಪರ್ಟಿಕ್ಯುಲರ್ ಒಂದು ಹೊಸ ಈಕ್ವಿಟಿ ಶೇರ್ ಇದೆ, ಅದ್ರದ್ದು ಎಷ್ಟಪ್ಪ ವ್ಯಾಲ್ಯೂ ನಾವು ಇಡ್ಬೋದು ಅಂದರೆ ವಿ ಕ್ಯಾನ್ ಹ್ಯಾವ್ ಅ ವೆರೈಟೀಸ್ ಆಫ್ ಮೆಥಡ್. ಪ್ರೈಸ್ ವ್ಯಾಲ್ಯೂಯೇಷನ್, ಪ್ರೈಸ್ ಡಿಸ್ಕವರಿ, ಫಿಕ್ಸಿಂಗ್ ಆಫ್ ದ ಪ್ರೈಸ್, ವಿ ಕ್ಯಾನ್ ಡೂ ಇಟ್ ಬೈ ಬಿಡ್ಡಿಂಗ್ ಆಪ್ಷನ್ ಅಲ್ಲ, ಬಿಡ್ಡಿಂಗ್ ಆಪ್ಷನಿಂದ ಇರ್ಬೋದು, ಬೇರೆ ಯಾವುದಾದ್ರು ಆಪ್ಷನಿಂದ ಇರ್ಬೋದು. what we are doing by creating a demand or creating the goodwill of that particular asset, we can fix the price of the financial assets. So this will be done in financial market. Next one, financial markets provide a mechanism for an investor to sell a financial assets and liquidate the funds invested. In the absence of liquidity, the owner will be forced to hold a debt instrument till its maturity. See here they are telling about liquidity part of the financial market. Liquidity ಅಂದರೆ these assets what we hold, shares ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ನಾವು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ನ ಇಟ್ಕೊಂಡಿದ್ದೀವಿ, ಪರ್ಚೇಸ್ ಮಾಡಿದ್ದೀವಿ ಅಂದರೆ ಅದನ್ನು ನಾವು ವಿ ಕ್ಯಾನ್ ಸೆಲ್ ಇಟ್ ಇನ್ ದ ಮಾರ್ಕೆಟ್. ಇಮಿಡಿಯೇಟಾಗಿ ನಮಗೆ ಅದು ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ. ಅಕಸ್ಮಾತ್ ಆ ಥರ ಒಂದು ಮೆಕ್ಯಾನಿಸಮ್ ಇರಲಿಲ್ಲ ಅಂದಿದ್ರೆ ಅದು ತುಂಬ ದಿನ ಒಂಥರ ಒಂದು ಹೊರೆಯಾಗಿ ನಮ್ಮಲ್ಲೇ ಉಳ್ಕೊತಾ ಇರ್ತಿತ್ತು. ಅದು ಮೆಚುರಿಟಿ ತನಕ ನಾವು ಕಾದ್ಕೊಂಡು ದುಡ್ಡು ಬೇಕಿದ್ದರೂ ಅದನ್ನು ಯೂಸ್ ಮಾಡ್ಕೊಳ್ದೆ ಅದನ್ನು ಇಟ್ಕೋಬೇಕಿತ್ತು. ಬಟ್ ಇಟ್ ಈಸ್ ನಾಟ್ ಸೊ. Financial market helps in liquidate these assets, these instruments very easily. And then financial markets reduces the search and information cost of transacting financial instrument. Search cost include money spent to advertise the desire to sell, purchase financial assets. ಯೂಶ್ವಲ್ ಆಗಿ ಏನು ಮಾಡ್ತೀವಿ, ಒಂದು ಮನೆ ಸೇಲ್ ಮಾಡಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಅಡ್ವರ್ಟೈಸ್ ಮಾಡ್ತೀವಿ ಅಥವಾ ಬ್ರೋಕರ್ಗೆ ಹೇಳ್ತೀವಿ. ಅಡ್ವರ್ಟೈಸ್ ಕಾಸ್ಟ್ ಇರ್ಬೋದು, ಬ್ರೋಕರ್ಸ್ಗೆ ಕಾಸ್ಟ್ ಇರ್ಬೋದು. ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ದ ಕಾಸ್ಟ್. ಬಟ್ ಇನ್ ಫೈನಾನ್ಷಿಯಲ್ ಮಾರ್ಕೆಟ್ ಈ ಥರ ಏನಾದರೂ ಸೇಲ್ ಮಾಡಬೇಕು, ಪರ್ಚೇಸ್ ಮಾಡಬೇಕು ಅಂದರೆ ನೋ ನೀಡ್ ಫಾರ್ ಎನಿ ಅಡ್ವರ್ಟೈಸ್ಮೆಂಟ್ಸ್, ನೋ ನೀಡ್ ಫಾರ್ ಎನಿ ಮೀಡಿಯೇಟರ್ಸ್. It will be there in the information. Anybody can see the information, they can purchase, they can sell. So cost will be reduced here in this financial market. So ishtu ನಾವು economic function of the financial market ನೋಡಿದ್ವಿ. Let us see the financial functions of the financial markets. First one, it provides the borrowers with funds which they will invest in some productive purpose. ಫಿನಾನ್ಸ್ ಇವಾಗ ಕ್ಯಾಪಿಟಲ್ ಫಾರ್ಮ್ ಆಯಿತು, ಯಾರಿಗೆ ಬಾರೋವರ್ಸ್ಗೆ ಕ್ಯಾಪಿಟಲ್ ಫಾರ್ಮ್ ಆಯಿತು. ಸೊ ದಟ್ ದೆ ಕ್ಯಾನ್ ಯೂಸ್ ಇಟ್ ಫಾರ್ ದ ಪ್ರೊಡಕ್ಟಿವ್ ಪರ್ಪಸ್ ಅಲ್ಲ. ಫೈನಾನ್ಷಿಯಲ್ ಫಂಕ್ಷನಲ್ಲಿ ಇಟ್ ಬಿಕೇಮ್ ಅ ಕ್ಯಾಪಿಟಲ್ ಫಾರ್ ದ ಬಾರೋವರ್ಸ್, ಸೊ ದಟ್ ದೆ ಕ್ಯಾನ್ ಯೂಸ್ ಇಟ್ ಫಾರ್ ದ ಪ್ರೊಡಕ್ಟಿವ್ ಪರ್ಪಸ್. ಇನ್ ಟರ್ನ್ ದೆ ವಿಲ್ ಗೆಟ್ ದ ಪ್ರಾಫಿಟ್ ಔಟ್ ಆಫ್ ಇಟ್. ನೆಕ್ಸ್ಟ್, ಇಟ್ ಪ್ರೊವೈಡ್ಸ್ the lenders with productive assets so that they can invest it in productive usage without the necessary of direct ownership of assets. Lenders ಏನು ಮಾಡ್ತಾರೆ, they can give it for the productive asset, they can invest in the assets which they can get the profit out of it.
ಸೊ ಈ ಥರ ಯಾರು ಲೆಂಡ್ ಮಾಡ್ತಾರೆ, ದುಡ್ಡು ಲೆಂಡ್ ಮಾಡ್ತಾರೆ, ಇಫ್ ಸಮಬಡಿ ಈಸ್ ಲೆಂಡಿಂಗ್ ಫಾರ್ ಸಮ್ ಸ್ಮಾಲ್ ಕಂಪನಿ, ಸೊ ದೇ ಆರ್ ಲೆಂಡಿಂಗ್ ಆ್ಯಂಡ್ ದೇ ಆರ್ ಇನ್ವೆಸ್ಟಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಕಂಪನಿ. ಅವರು ಇನ್ವೆಸ್ಟ್ ಮಾಡ್ತಾರೆ, ಆ ಇನ್ವೆಸ್ಟ್ ಮಾಡಿದ ಕಂಪನಿ ಏನಾದರೂ ಒಳ್ಳೆ ಪ್ರಾಫಿಟ್ ತೊಗೊಂಡ್ರೆ ದೇ ವಿಲ್ ಬಿ ಗೆಟಿಂಗ್ ದ ಪ್ರಾಫಿಟ್ ಔಟ್ ಆಫ್ ಇಟ್. ಬಟ್ ಓನರ್ಶಿಪ್ ಅವ್ರದ್ದಿರಲ್ಲ. ಆದರೆ ಓನರ್ಶಿಪ್ಪು other person, the person who is borrowing the money will be getting the ownership, but without ownership he is, as a lender, is getting the benefit out of his investments. So in that way he is creating an asset. It provides liquidity in the market through which the claims against money can be resold by investor at any time, and thereby assets can be converted into cash. As I told you, liquidity, whenever we want to purchase or sell, especially sell ಮಾಡಿದಾಗ ಆ financial instrument should fetch immediate cash. So this provides liquidity in the market. ಯಾವಾಗ ನಾವು ರೀಸೇಲ್ ಮಾಡ್ತೀವಿ ಇಮಿಡಿಯೇಟಾಗಿ, ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್. So thus this financial market will actually help in transfer of saving from new industry or production. It also helps in whatever the money required for the people, so they can get the money, they can use it, and income will be generated out of it. So these markets perform both financial ಮತ್ತು ನಾನ್ ಫೈನಾನ್ಷಿಯಲ್ ಫಂಕ್ಷನ್ಸ್ ಎರಡೂ ಪರ್ಫಾರ್ಮ್ ಮಾಡುತ್ತೆ. ಫೈನಾನ್ಷಿಯಲ್ ಮಾರ್ಕೆಟ್ ಎನೇಬಲ್ಸ್ ಫೈನಾನ್ಸಿಂಗ್ ಆಫ್ ನಾಟ್ ಓನ್ಲಿ ಫಿಸಿಕಲ್ ಕ್ಯಾಪಿಟಲ್ ಫಾರ್ಮೇಷನ್, ದಟ್ ಈಸ್ ಟ್ಯಾಂಜಿಬಲ್ ಫಿಕ್ಸ್ ಅಸೆಟ್ಸ್. ಬರೀ ಇದು ಟ್ಯಾಂಜಿಬಲ್ ಫಿಕ್ಸ್ ಅಸೆಟ್ಸು ಅಥವಾ ಸ್ಟಾಕ್ಸು ಅಥವಾ ಕನ್ಸ್ಯೂಮಬಲ್ಸು ಅದಲ್ಲದೆ ವಿ ಕ್ಯಾನ್ ಆಲ್ಸೋ ಹ್ಯಾವ್ ಅ ಇನ್ವಿಸಿಬಲ್ ಲೈಕ್ ಅ ಗುಡ್ ವಿಲ್, ಲೈಕ್ ವಿ ಕ್ಯಾನ್ ಆಲ್ಸೋ ಇನ್ವಿಸಿಬಲ್ ಫಾರ್ಮೇಷನ್. ಸೊ ಇಲ್ಲೇನಾಗ್ತಾ ಇದೆ ಅಂದರೆ, ಇಂಡಿವಿಜುವಲ್ ಹೂ ವಾಂಟ್ಸ್ ಟು invest or who want to save, all these people will come with the help of these financial institute and they can help other people. So financial market is actually helping the financial aspect of the country in both investment as well as in a borrowing way.